52 ಜನ ಇವತ್ತು ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಹೇಳಿ. ಇದು ದುರಂತ. ಎಲ್ಲೋ ಒಂದು ಕಡೆಗೆ ಈ ದುರಂತಗಳನ್ನು ತಪ್ಪಿಸ್ಬೇಕಾದಾಗ ಪಬ್ಲಿಕ್ಸನ್ನ ಮ್ಯಾನೇಜ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಕಾನೂನುಗಳು ಅನಿವಾರ್ಯ ಆಗ್ತದೆ. ಅದಕ್ಕೆ ಒಂದು ಸ್ಟೆಪ್ ಈಗ ನಾವು ಮುಂದಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಕಾನೂನು ತರ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂಥದ್ದು ಕಾನೂನು ಇವತ್ತು ದೇಶಾದ್ಯಂತ ಜಾರಿ ಬರಬೇಕಾಗ್ತದೆ. ನೋಡಿ, ಆತ ಹೋಗಿರೋದು 6 ಗಂಟೆ ಲೇಟಾಗಿ ಹೋದಾಗ ಸ್ವಾಭಾವಿಕವಾಗಿ ಅನ್ರೆಸ್ಟ್ ಆಗಿರ್ತದೆ. ಹಾಗಾಗಿ ಅದೆಲ್ಲ ದುರಂತ ಆಗಿರ್ತಕ್ಕಂಥದ್ದು. ಇಂಥವೆಲ್ಲ ಹ್ಯಾಂಡಲ್ ಮಾಡಬೇಕಾದಾಗ ಎಲ್ಲ ಒಂದು ಕಡೆಗೆ ಒಂದು ಕಾನೂನಿನ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತದೆ. ಇದು ಅಂದರೆ ವಿಪಕ್ಷಗಳಿಗೆ ಕಾರ್ಯಕ್ರಮಗಳಿಗೆ ರಕ್ಷಣೆ ಕೊಡ್ತಾ ಇಲ್ಲ, ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೊಡ್ತಾ ಇಲ್ಲ. ಎಲ್ಲಿ ಅಲ್ಲ, ಅದೇನು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಏನೇ ಆದರೂ ಕೂಡ ಒಬ್ಬರ ಸ್ಪೀಚ್ ಒಬ್ಬರಿಗೋಸ್ಕರ 38 ಜನ ಸತ್ತಿರತಕ್ಕಂಥ ನಿದರ್ಶನ ನಾವೆಲ್ಲ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದಲ್ಲ. ಮುಂದೆ ಈ ರೀತಿಯಾದಂಥ ದುರಂತಗಳು ನಡೀದೇ ಇರತಕ್ಕಂಥ ರೀತಿಯಲ್ಲಿ ನಾವು ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಇತ್ತೀಚೆಗೆ ಈ ಥರ ಕಾಲ್ತುಳಿತ ಪ್ರಕರಣಗಳು ಜಾಸ್ತಿ ಆಗಿದೆ. ನಮ್ಮಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಇದು ಏನೋ ಒಂದು ಕಡೆಗೆ ಒಂದು ಡಿಸಿಪ್ಲಿನ್ ಇರಬೇಕಾಗುತ್ತೆ. ಡಿಸಿಪ್ಲಿನ್ ಇಲ್ಲದೆ ಇರೋದು ಇದೆಲ್ಲದು ಕಾರಣ ಆಗಿರೋದು. ಆತ 6 ಗಂಟೆ ಲೇಟಾಗಿ ಬಂದರೆ ಇದೆಲ್ಲ ಹಾಗೆ ಆಗ್ತದೆ. ಈ ಥರದ್ದೆಲ್ಲ ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.